ಇನ್ನು ಕಿಲ್ಲರ್ ಬಿಎಂಟಿಸಿಯ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ. ಬಿಎಂಟಿಸಿ ಬಸ್ ಚಾಲಕರಿಗೆ ಇವತ್ತಿನಿಂದಲೇ ಹೊಸ ರೂಲ್ಸ್. ಕಿಲ್ಲರ್ ಬಿಎಂಟಿಸಿ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗವಾಗ್ತಾ ಇದೆ. ಬಿಎಂಟಿಸಿ ಬಸ್ ಚಾಲಕರಿಗೆ ಇವತ್ತಿನಿಂದಲೇ ಹೊಸ ರೂಲ್ಸ್ ಜಾರಿಯಾಗಿದೆ. ಬಿಎಂಟಿಸಿ ಅಷ್ಟೇ ಅಲ್ಲ, ಎಲೆಕ್ಟ್ರಿಕ್ ಬಸ್ ಚಾಲಕರಿಗೂ ಕೂಡ ಈ ಕಠಿಣ ನಿಯಮ ಜಾರಿ. ಸಾಲು ಸಾಲು ಅಪಘಾತಗಳಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಮತ್ತು ಎಲೆಕ್ಟ್ರಿಕ್ ಬಸ್ ಚಾಲಕರಿಗೆ ಕಠಿಣ ನಿಯಮ ಜಾರಿಯಾಗಿದೆ. ಅಮಾಯಕರ ಪ್ರಾಣ ತೆಗೆದ್ರೆ ಆ ಚಾಲಕರ ತಲೆದಂಡ ಕೂಡ ಫಿಕ್ಸ್. ಚಾಲಕರೇನಾದರೂ ಫೋನ್ನಲ್ಲಿ ಮಾತನಾಡಿದ್ರೆ ಕೆಲಸದಿಂದಲೇ ವಜಾ. ಚೀಫ್ ಟ್ರಾಫಿಕ್ ಮ್ಯಾನೇಜರ್ ಪ್ರಭಾಕರ್ ರೆಡ್ಡಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ರೂಲ್ಸ್ ಇವತ್ತಿನಿಂದಲೇ ಜಾರಿ. ಬಿಎಂಟಿಸಿ ಚಾಲಕರು ಅಪಘಾತ ಮಾಡಿದ್ರೆ 6 ತಿಂಗಳು ಸಸ್ಪೆಂಡ್ ಆಗ್ತಾರೆ. ಮೊದಲ ಬಾರಿ ಆಕ್ಸಿಡೆಂಟ್ ಆದರೆ 3 ಇನ್ಕ್ರಿಮೆಂಟ್ ಕಡಿತ ಆಗುತ್ತೆ. 2 ಬಾರಿ ಅಪಘಾತ ಮಾಡಿದ್ರೆ ಆ ಡ್ರೈವರ್ ಅನ್ನೇ ಸಸ್ಪೆಂಡ್ ಮಾಡಲಾಗುತ್ತೆ. ಈ ಬಗ್ಗೆ ಚೀಫ್ ಟ್ರಾಫಿಕ್ ಮ್ಯಾನೇಜರ್ ಪ್ರಭಾಕರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿನಿಂದಲೇ ಹೊಸ ರೂಲ್ಸ್ಗಳು ಜಾರಿಯಾಗ್ತಾ ಇದೆ. ಸಾಲು ಸಾಲು ಅಪಘಾತಗಳಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಎಚ್ಚೆತ್ತಂತಹ ಬಿಎಂಟಿಸಿ ಈ ರೀತಿ ಕಠಿಣ ನಿಯಮಗಳನ್ನು ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಮುಂದೆ ಬಹಳ ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕಾಗತ್ತೆ ಚಾಲಕರು. ನಮ್ಮ ಸಂಸ್ಥೆಯ ಚಾಲಕರು ಜವಾಬ್ದಾರರಾಗಿದ್ದರು, ಇಲ್ಲ ನಮ್ಮ ಸಂಸ್ಥೆಯ ಚಾಲಕರು ಸಹ ಈ ಅಪಘಾತಕ್ಕೆ ಭಾಗಿಯಾಗಿದ್ದರು, ಹೊಣೆಗಾರರಾಗಿದ್ರು ಅಂದರೆ ವಿತಿನ್ ನೋ ಟೈಮ್ ಅವ್ರನ್ನ ಅಮಾನತ್ನಲ್ಲಿರ್ತೀವಿ. ಈ ಅಮಾನತು ಪೀರಿಯಡು 15 ದಿನ 20 ದಿನ ಅಲ್ಲ, 6 ತಿಂಗಳ ಕಾಲ ಅವರಿಗೆ ಕರ್ತವ್ಯಕ್ಕೆ ನಿಯೋಜನೆ ಮಾಡೋದಿಲ್ಲ. ಅವರ ಅಮಾನತನ್ನು ತೆರವುಗೊಂಡ ನಂತರನೂ ಅವರಿಗೆ ತರಬೇತಿ ನೀಡಿ ನಂತರವೇ ಅವ್ರಿಗೆ ಕರ್ತವ್ಯಕ್ಕೆ ತಗೊಳ್ತೀವಿ. ಅದು 6 ತಿಂಗಳ ನಂತರ. ಎರಡನೇದಾಗಿ ಅವ್ರ ಮೇಲೆ ಒಂದು ಡೊಮೆಸ್ಟಿಕ್ ಎನ್ಕ್ವೈರಿ ಅಂತ ಮಾಡ್ತೀವಿ ನಾವು. ಡೊಮೆಸ್ಟಿಕ್ ಎನ್ಕ್ವೈರಿ DE ಮಾಡಿಬಿಟ್ಟು ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತೀವಿ. ಮೊದಲನೇ ಅಪಘಾತ ಆಗಿದ್ದರೆ 3 ಇನ್ಕ್ರಿಮೆಂಟು 4 ಇನ್ಕ್ರಿಮೆಂಟು ತೆಗಿತೀವಿ, ಗ್ರಾವಿಟಿ ಆಫ್ ದಿ ಕೇಸ್ ನೋಡಿ. ಎರಡನೇದಾಗಿ ಎರಡನೇ ಭಾಗಿಯಾದರೆ ಅವ್ರನ್ನ ಸಂಸ್ಥೆಯಿಂದನೇ ತೆಗೆದುಹಾಕುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಜೊತೆಗೆ ಈ GCC ಏನು ಖಾಸಗಿ ಅವರು ನಮ್ಮ ಎಲೆಕ್ಟ್ರಿಕ್ ಬಸ್ಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಆ ಚಾಲಕರನ್ನ ಯಾವುದೇ ಈ ಮಾರಣಾಂತಿಕ ಅಪಘಾತದಲ್ಲಿ ಭಾಗಿಯಾಗಿರೋದು ಗಮನಕ್ಕೆ ಬಂದರೆ ತಕ್ಷಣದಿಂದಲೇ ಅವರ ಸೇವೆಯಿಂದ ತೆಗೆದುಹಾಕುವಂಥ ಪದ್ಧತಿನೂ ನಮ್ಮಲ್ಲಿ ಜಾರಿಯಲ್ಲಿದೆ. ಇದನ್ನು ನಾವು ಎನ್ಶೂರ್ ಮಾಡ್ತಾ ಇದ್ದೀವಿ. ಜೊತೆಗೆ ಬಸ್ಗಳಲ್ಲಿ ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೀವಿ ನಾವು. ಈಗ ಈ ದಿನದಿಂದ ಯಾವುದೇ ಚಾಲಕರು, ನಾವು ಸಂಸ್ಥೆಯ ಚಾಲಕರಾಗಿದ್ದರೆ ಈ ಮೊಬೈಲ್ನಲ್ಲಿ ಮಾತಾಡ್ತಿರೋದು ಕಂಡು ಬಂದರೆ ಇಮಿಡಿಯೇಟಾಗಿ ಅವ್ರನ್ನ ಅಮಾನತ್ನಲ್ಲಿಡಲಾಗುವುದು. ಫೋನಲ್ಲಿ ಮಾತಾಡಿದ್ರೆ